ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಜ್ಯುವೆಲರಿ ಶಾಪ್ ಮಾಡ್ತಾಯಿದ್ದೀವಿ. ಸೊ ಈ ಸಲ ತಗೊಳ್ತಾ ಇರೋದು ಚಿನ್ನನೇ ತಗೊಳ್ತಾ ಇರೋದು, ಓಕೆನಾ? ಸೊ ಅದಕ್ಕಿಂತ ಮುಂಚೆ ನಾನು ದೇವರಿಗೆ ಪೂಜೆ ಮಾಡಿಬಿಟ್ಟು ಕೂತಿದ್ದೆ. ಹಾಗೆ ಪೂಜೆ ಮಾಡ್ತಾನೆ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕೋ ಏನೋ ಗೊತ್ತಿಲ್ಲ, ಕಣ್ಣು ತುಂಬ ನೀರು ತುಂಬ್ಕೊಬಿಟ್ಟಿತ್ತು. ಪೂಜೆ ಮಾಡಿಬಿಟ್ಟು ಹಾಗೆ ಒಂದು ಕಡೆ ಕೂತಿದ್ದೆ. ಸೊ ಲಿಶಾಂತ್ ಜೊತೆ ಆಟ ಆಡಿಕೊಂಡು ಸಂಜೆ ಆಗಿತ್ತು, ಓಕೆನಾ? 4 ಗಂಟೆ ಅಂದ್ಕೊಳ್ತೀನಿ, 4 ಗಂಟೆ 4:15 ಆಗಿತ್ತು. ಸೊ ಹಾಗೆ ಕೂತಿದ್ದೆ, ಏನೇನೋ ನೆನಪಾಗ್ತಾಯಿತ್ತು. ಸೊ ಹಾಗೆ ಯೋಚನೆ ಮಾಡ್ತಾ ಕೂತಿದ್ದಾಗ ಸಡನ್ನಾಗಿ ನಮ್ಮ ಅಕ್ಕ ಕಾಲ್ ಮಾಡಿಬಿಟ್ಟು, ಗಣೇಶ್ ಜ್ಯುವೆಲರ್ಸ್ಗೆ ಬಂದಿದ್ದೀನಿ ಬಾ, ಹಂಗೆ ಕಲೆಕ್ಷನ್ಸ್ ತರಿಸ್ತೀನಿ ಅಂತ ಹೇಳಿದ್ರಲ್ಲ. ಸೊ ಲಾಸ್ಟ್ ಟೈಮ್ ನಮ್ಮ ಅಮ್ಮನಿಗೆ ಅಂತ ತೊಗೊಂಡ್ವಿ, ಗೊತ್ತಾ? ಸೊ ಆವಾಗ ಹೇಳಿದರು ಹೊಸ ಕಲೆಕ್ಷನ್ಸ್ ಬರುತ್ತೆ, ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಅಕ್ಕ ಹೆಂಗಿದ್ರು ಬರುತ್ತಲ್ವ, ಬಂದು ನೋಡ್ಕೊಂಡು ಹೋಗೋಣ, ಇಷ್ಟ ಆದರೆ ತಗೊಳ್ಳೋಣ ಬೆಳ್ಳಿದ್ರಲ್ಲಿ, ಓಕೆನಾ? ಚಿನ್ನದ್ದು ತೊಗೊಳ್ಳೇಬೇಕು ಅಂತ ಫಿಕ್ಸ್ ಆಗಿತ್ತು. ಆ್ಯಂಡ್ ಬೆಳ್ಳೀಲಿ ಏನಾದರೂ ಹೊಸ ಕಲೆಕ್ಷನ್ಸ್ ಬಂದಿದ್ದರೆ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಕಾಲ್ ಮಾಡಿದ್ಲು. ನಾನು ಕೂಡ ಬೇಜಾರಲ್ಲಿ ಕೂತಿದ್ನಲ್ವ, ಸೊ ಮನೇಲಿ ಕೂತಿದ್ರೆ ಇನ್ನೂ ಬೇಜಾರಲ್ಲೇ ಕೂತಿರ್ತೀನಿ ಅಂತ ಹೇಳಿ ನಾನು ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನನ್ನ ತಮ್ಮ ಅಂದರೆ ನಮ್ಮ ಆಂಟಿ ಮಗನ್ನ ಫೋನ್ ಮಾಡಿ ಕರೆಸ್ಕೊಂಡೆ, ಅವನು ಬಂದು ಡ್ರಾಪ್ ಮಾಡಲಿ ಅಂತ ಹೇಳಿ. ಸೊ ಅವನ ಜೊತೆ ನಾನು ಗಣೇಶ್ ಜ್ಯುವೆಲರ್ಸ್ಗೆ ಅಂತ ಹೋಗ್ತಾ ಇದ್ದೀನಿ. ಅಕ್ಕ ಬಾವ ಆಲ್ರೆಡಿ ಬಂದಿದ್ದರು. ಸೊ ಮಹಿ ಆಫೀಸ್ಗೆ ಹೋಗಿದ್ರು, ಬಾವ ಏನೋ ಲೀವ್ ಹಾಕಿದ್ರು ಅಂತ ಹೇಳಿದ್ರು. ಸೊ ಹಾಗಾಗಿ ಹೋದ್ವಿ. ಸೊ ಅಲ್ಲೇನು ತಗೊಂಡೆ ಅಂತ ತೋರಿಸ್ತೀನಿ ನಿಮಗೆ. ಹೋಗೋಣ, ಅದು ಬೇಕಾ ನಿನಗೆ? ಕೊಡಿಸ್ತೀನಿ ಇರು. ಸಿಕ್ಬಿಡ್ತಾ ನಿನಗೆ ಐಸ್ ಕ್ರೀಮು? ಐಸ್ ಕ್ರೀಮ್ಗೋಸ್ಕರ ಹೆಂಗೆ? ಏಯ್ ಅಮ್ಮ, ಅಯ್ಯೋ ಬಿದ್ದೆ. ಫಸ್ಟು ನಾವು ಗೋಲ್ಡ್ ಏನಿದೆ ಶಾಪು ಅಲ್ಲಿಗೆ ಹೋಗಲಿಲ್ಲ. ಫಸ್ಟು ಬೆಳ್ಳಿದೇನಿದೆ ಅಲ್ಲಿ, ಅಂದರೆ ಇದು ಗಣೇಶ್ ಜ್ಯುವೆಲರ್ಸಲ್ಲಿ ಸಪ್ರೇಟ್ ಇದೆ, ಒಂದೇ ಶಾಪು ಬಟ್ ಸಪ್ರೇಟ್ ಬ್ರ್ಯಾಂಚ್ ಥರ ಇಟ್ಕೊಂಡಿದ್ದಾರೆ ಎದುರುಗಡೆನೆ. ಈ ಕಡೆ ಬಂದರೆ ಬೆಳ್ಳಿದು ಏನು ಕಲೆಕ್ಷನ್ಸ್ ಇರುತ್ತೆ ಅದು ಫುಲ್ಲು ಈ ಕಡೆ ಬರುತ್ತೆ. ಆ್ಯಂಡ್ ಚಿನ್ನದೇನಿದೆ ಅದು ಸಪ್ರೇಟ್ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಬಂದು ನೋಡಿದ್ವಿ. ಹೆಂಗಿದ್ರೂ ಗೋಲ್ಡ್ಗೆ ನಾವು ಕೂತ್ಕೊಬಿಟ್ರೆ ಲೇಟ್ ಆಗುತ್ತೆ, ಅದ್ರ ಬದಲು ಫಸ್ಟು ನಾವು ಬೆಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಂತ ಹೇಳಿ ಕೂತಿದ್ವಿ. ಹಾಗೆ ಕಲೆಕ್ಷನ್ಸ್ ಕೂಡ ನೋಡ್ತಾ ಇದ್ವಿ. ಇದು ಗೋಲ್ಡ್ ಪ್ಲೇಟೆಡ್, ಓಕೆನಾ? ನೋಡ್ತಾ ಇದ್ದಾನೆ, ನಾನೊಂದು 3 ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಚಿಕ್ಕದೊಂದು ಆ್ಯಂಡ್ ಇದೊಂದು ಲಕ್ಷ್ಮಿ ಮತ್ತು ಆನೆದು 3 ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದು ನನಗೆ ಇಷ್ಟ ಆಗೋದು ಜಾಸ್ತಿ. ನೋಡೋಣ ಯಾವುದು ಸೆಲೆಕ್ಟ್ ಮಾಡ್ತೀನಿ, ನನ್ನ ಪ್ರೈಸಿಗೆ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೆ ನೋಡಿ. ಇದೊಂದು ಎಲ್ಲ ತುಂಬ ಕೂತ್ಕೊಳ್ಳುತ್ತೆ, ಒಂಥರ ಯೂನಿಕಾಗಿ ಐತೆ ತಾನೇ. ಮಾಡಿದೆ ಚೆನ್ನಾಗಿತ್ತಾ? ಜಾಸ್ತಿ ಇದಾವೆ. ನನಗೆ ಈ ಒಂದು ನೆಕ್ಲೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಯೂನಿಕ್ ಆಗಿತ್ತು. ಆ್ಯಂಡ್ ನೋಡೋದಕ್ಕೂ ಅಷ್ಟೇ ತುಂಬ ಕ್ಲಾಸಿಕ್ಕಾಗಿ ಒಂಥರ ಟ್ರೆಡಿಷ್ನಲ್ ಆಗು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಪ್ರೈಸ್ ಕೇಳಿದ್ಮೇಲೆ ನನಗನ್ನಿಸ್ತು 1 ಗ್ರಾಮ್ ಗೋಲ್ಡೇ ಬರುತ್ತೆ, ಏನಕ್ಕೆ ಇದನ್ನು ತೊಗೋಬೇಕು ಅಂತ ಅನ್ನಿಸ್ಬಿಡ್ತು ಗೈಸ್. ನಿಜವಾಗ್ಲೂ 1 ಗ್ರಾಮ್ 1.5 ಗ್ರಾಮ್ ಗೋಲ್ಡ್ ತೊಗೋಬೋದು, ಅಷ್ಟು ಪ್ರೈಸ್ ಹೇಳಿದ್ರು. ಸೊ ಹಾಗಾಗಿ ನಾನು ಬೇಡ ಬಿಡು ಅಂತ ಹೇಳಿ ಸುಮ್ಮನಾದೆ. ಅಲ್ಲಿಂದ ನೆಕ್ಸ್ಟು ನಾವು ಬಂದಿದ್ದು ಗೋಲ್ಡ್ ಕಲೆಕ್ಷನ್ಸ್ಗೆ. ಲಿಶು ಮತ್ತು ನಮ್ಮ ಚಿನ್ನು ಆಟ
ಮಾಡ್ತಾಯಿದ್ರು. ಹಾಗೆ ಒಂಚೂರು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ, ಕ್ಯೂಟಾಗಿ ಅಕ್ಕ ತಮ್ಮ ಆಟಾಡ್ತಿದ್ದಾರಲ್ಲ ಅಂತ. ಚಿನ್ನ ಮತ್ತು ಬೆಳ್ಳಿ ಪ್ರೈಸ್ ಏನೂ ಕಡಿಮೆ ಆಗಿಲ್ಲ. ಅಂದರೆ 100 ರೂಪಾಯಿ 200 ರೂಪಾಯಿ ಏರುಪೇರು ಆಗ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ 1000 ರೂಪಾಯಿ 2000 ಆ ಥರ ಎಲ್ಲ ಕಡಿಮೆನೇ ಆಗ್ತಾಯಿಲ್ಲ. ಸೊ ನಾವು ಹೋದಾಗ 13,400 ಸಮಥಿಂಗ್ ಏನೋ ಇತ್ತು ಪ್ರೈಸು. ನಾನು ಲಿಶಾಂತ್ಗೆ ಕೊಡಿಸಿದ್ನಲ್ವ ಗೋಲ್ಡ್ ಚೈನು, ಸೊ ಅದೇ ರೀತಿ ನೋಡೋಣ ಅಂತ ಹೇಳಿ ನಮ್ಮ ಅಕ್ಕ ಕರ್ಕೊಂಡು ಬಂದಿದ್ಲು. ಇದನ್ನು ತಗೋತಾ ಇರೋದು ನಮ್ಮ ಲಶ್ವಿಕ್ಕೆ, ನಮ್ಮ ಅಕ್ಕನ ಮಗನಿಗೆ. ಸೊ ಚೈನ್ ಎಲ್ಲ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೆ, ಯಾವ ರೀತಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ. ನಾನು ಲಿಶಾಂತ್ಗೆ ಚೈನ್ ತೊಗೊಂಡಿದ್ದು ಗೋಲ್ಡ್ ಚೈನು 6 ಗ್ರಾಮ್ ಇತ್ತು. ಬಟ್ ನಮ್ಮ ಅಕ್ಕ 4 ಗ್ರಾಮಲ್ಲಿ ಗೋಲ್ಡ್ ತಗೊಳ್ತಾ ಇದ್ದಾಳೆ. ಮುಂದೆ ಇನ್ನೊಂದು ಸ್ವಲ್ಪ ಕಡಿಮೆ ಆದಾಗ ತಗೊಂಡ್ರಾಯ್ತು ಅಂತ ಹೇಳಿ 4 ಗ್ರಾಮಲ್ಲೇ ಗೋಲ್ಡ್ ಚೈನ ತಗೊಳ್ತಾ ಇದ್ದಾಳೆ. ನಮ್ಮ ಲಶ್ವಿಕ್ಕು ಚಿಕ್ಕೋನಿದ್ದಾಗ 2 ಗ್ರಾಮೊಂದು ಒಂದು ಗೋಲ್ಡ್ ಚೈನ ತಗೊಂಡಿದ್ರು. ಅದು ಕಟ್ಟಾಗ್ಬಿಟ್ಟಿತ್ತು ಅಂತ ಹೇಳಿ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ 2 ಗ್ರಾಮು ಎಕ್ಸ್ಟ್ರಾ ತಗೊಳ್ತಾ ಇದ್ದಾರೆ. ಕ್ಯಾಶ್ ಮಾಡ್ಕೊಂಬಿಡಿ ಆನ್ಲೈನ್ ಆದರೆ ಕಷ್ಟ. ಡಬಲ್ ಸೈಡಲ್ಲಿ ಐತೆ, ಬ್ಯಾಕ್ ಸೈಡ್ ಓಪನ್ ಇದೆ, ಇದರಲ್ಲಿ ಎಡ್ ಸೈಡ್ ಕ್ಲೋಸ್, ಸೈಡ್ ಓಪನ್. ನೀರು ಬೇಕಾ? ಚಿಕ್ ನಿನಗೆ ಕಣ ತಗೋತಾ ಇರೋದು, ನಿನಗೇನೆ ತಗೋತಾ ಇರೋದು. ನಾವು ಬೆಳ್ಳಿ ತಗೊಳ್ಳೋಣ ಅಂತ ನಾನು ತೋರಿಸ್ದಂಗೆ ಅದೊಂದು ಚೆನ್ನಾಗೈತೆ, ಇದೊಂದು ಚೆನ್ನಾಗೈತೆ ನೋಡಿ. ಇದು ಡಬಲ್ ಸೈಡ್ ಬರುತ್ತೆ. ಥ್ಯಾಂಕ್ ಯು. ಒಂದೇನೆ ಶೇಖೋ ಸಾದಾ ಮನೆ ಕುಡಿ ಕುಡಿ ಕಟ್. ಎರಡು ನಾನೇ ಸೆಲೆಕ್ಟ್ ಮಾಡಿರೋದು ಬಾಬಾ. ಆಲ್ಮೋಸ್ಟ್ ನಿಮ್ಮಿಬ್ರು ಮಕ್ಳದ್ದು ನಾನೇ ಎಲ್ಲ ಸೆಲೆಕ್ಟ್ ಮಾಡೋದಲ್ಲ. ಲಕ್ಷ್ಮಿ ದೂರ ನಿಂಕೋ ಮಗನೆ, ದೂರ ನಿಂಕೋ. ವಾ ಲಕ್ಷ್ಮಿ ಸೂಪರ್. ಬಂದಿಲ್ಲ ಕುತ್ಕೋಬೇಕು ಅವಾಗ. ಇವಾಗ ನೀನು ಸೆಲೆಕ್ಟ್ ಮಾಡಿ, ನೀನು ಯಾವ ಸೆಲೆಕ್ಟ್ ಮಾಡ್ತೀಯೋ ತೋರಿಸಿ. ಯಾರು ಚೆನ್ನಾಗಿ? ಎಷ್ಟು ಗ್ರಾಮು? 1 ಗ್ರಾಮ್ ಅದು ಚೆನ್ನಾಗಿದೆ. ಇವಾಗ ಲಶ್ವಿಕ್ ಏನು ವೇರ್ ಮಾಡಿದ್ದಾನೆ. ಸೊ ಇದೇ ಗೋಲ್ಡ್ ಚೈನ ನಾವು ತಗೊಂಡಿದ್ದು. ಇದು 4 ಗ್ರಾಮ್ ಇದೆ. ಆ್ಯಂಡ್ ಇದ್ರ ಪ್ರೈಸು ನಾವು ತಗೊಂಡಾಗ 64,000 ಏನೋ ಆಗಿತ್ತು. 64,000 65,000 ಅಂದ್ಕೊಳ್ಳಿ. ಸೊ ಅಷ್ಟಾಗಿತ್ತು. ನೀವೇನಾದರೂ ಚಿನ್ನ ತಗೊಳ್ತಾ ಇದ್ದೀರಾ ಅಂದರೆ ಗೂಗಲಲ್ಲಿ ಒಂದು ಸಲ ಚಿನ್ನದ ರೇಟು ಟುಡೇ ಗೋಲ್ಡ್ ರೇಟ್ ಅಂತ ಹೇಳಿ ಸರ್ಚ್ ಮಾಡಿ ಅದಾದಮೇಲೆ ಹೋಗಿ ನೀವು ತಗೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ಗೊತ್ತಿರೋ ಅಂಗಡಿ ಆದರೆ ಸ್ವಲ್ಪ ಬಾರ್ಗಿಂಗ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫೈನಲಿ ಗೋಲ್ಡ್ ಚೈನ್ ತಗೊಂಡು ಬಂದ್ವಿ ರಿಟರ್ನ್ ಮನೆಗೆ. ಗೋಲ್ಡ್ ಚೈನ್ ತಗೊಂಡಾದ್ಮೇಲೆ ಈಗ ಇದು ಗೋಲ್ಡ್ ಸ್ಟಡ್ಸ್ನ ನೋಡ್ತಾ ಇದ್ವಿ. ಇದು ಚಿನ್ನನೇ 1 ಗ್ರಾಮಿಂದ 2 ಗ್ರಾಮ್ವರೆಗೂ ಇರುತ್ತೆ. ಸೊ ಅದನ್ನು ನೋಡ್ತಾ ಇದ್ವಿ, ಯಾವ್ದಾದ್ರು ಚೆನ್ನಾಗಿದ್ರೆ ನೋಡೋಣ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಟೈಮು ಕಾಸು ಇಟ್ಕೊಂಡು ಹೋಗಿ ಎಲ್ಲನೂ ತೊಗೋಬೇಕು ಅನಿಸ್ತಾ ಇರುತ್ತೆ. ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತಾನೆ ಇರುತ್ತೆ ಗೈಸ್. ನಿಜವಾಗ್ಲೂ ದುಡ್ಡಿರಬೇಕು, ದುಡ್ಡಿದ್ರೆ ಏನು ಬೇಕಾದರೂ ತೊಗೋಬೋದು. ಹಾಗೂ ನಾನು ಮಹಿಗೆ ಗೋಲ್ಡ್ ರಿಂಗ್ ಅಂದರೆ ಕೈಗೆ ಹಾಕ್ತೀವಲ್ಲ ಆ ರಿಂಗ್ನ ನೋಡ್ತಾ ಇದ್ದೆ.
ಕೆಲವೊಂದು ಇಷ್ಟ ಆಯಿತು, ಬಟ್ ಅವ್ರಿಗೆ ಸರ್ಪ್ರೈಸಿಂಗಾಗಿ ಕೊಡೋಣ ಅಂತ ಮನಸ್ಸಲ್ಲಿತ್ತು. ಬಟ್ ಪ್ರೈಸ್ ಎಲ್ಲ ತಿಳ್ಕೊಬಿಟ್ರೆ ಮುಂದೊಂದು ದಿನ ಕೊಡಿಸ್ಬೋದಲ್ಲ ಅಂತ ಹೇಳಿ ಹಂಗೆ ನೋಡ್ತಾ ಇದ್ದೆ. ಅದನ್ನೇನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ಆ ದೇವ್ರ ಶಕ್ತಿ ನನಗೆ ಕೊಡಲಿ, ಆದಷ್ಟು ಬೇಗ ಅದನ್ನು ಈ ವರ್ಷದಲ್ಲೇ ಪೂರೈಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಹೊರಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಲೇಟಾಗೋಗಿತ್ತು. 7 ಗಂಟೆ ಆಗಿತ್ತು ರಾತ್ರಿ ನಾವು ಹೊರಗಡೆ ಬಂದಾಗ. ಹಾಗೆ ಹೊಟ್ಟೆ ಹಸಿವು ಕೂಡ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಪಾನಿಪುರಿ ಎದುರುಗಡೆನೇ ಹಾಕ್ಕೊಂಡಿದ್ರು. ಪಾನಿಪುರಿ, ಮಸಾಲೆ ಪುರಿ, ಗೋಲ್ಗಪ್ಪ ಏನು ಬೇಕೋ ಅದನ್ನೆಲ್ಲ ತಿನ್ಕೊಂಡು ನೆಕ್ಸ್ಟು ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಿ ಅಡುಗೆ ಮಾಡಬೇಕಿತ್ತು ನಾನು. ಗೈಸ್, ಇವಾಗ ಗಣೇಶ್ ಜ್ಯುವೆಲರ್ಸಿಂದ ಮನೆಗೆ ಬಂದು ಕ್ವಿಕ್ಕಾಗಿ ಏನು ಅಡುಗೆ ಆಗುತ್ತೆ ಅದನ್ನು ಮಾಡಿದ್ದೀನಿ. ಟೊಮಟೊ ಸಾಂಬಾರು ಮತ್ತು ರೈಸ್ ಮಾಡಿದ್ದೀನಿ. ಈಗ ಊಟ ಮಾಡಬೇಕು. ನಿಶಾಂತಂದು ಒಂದು ರೌಂಡ್ ನಿದ್ದೆ ಆಯಿತು. ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಅಷ್ಟರಲ್ಲಿ ಮಹಿ ಕೂಡ ಆಫೀಸಿಂದ ಬಂದರು. ಸೊ ಇವಾಗ ಊಟ ಮಾಡೋಣ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಕಣ್ಣೆಲ್ಲ ಕೆಂಪಾಗ್ತಿದೆ, ಒಂಥರ ಹೀಟ್ ಆದಂಗೆ ಆಗ್ತಿದೆ ಬಾಡಿ ಎಲ್ಲ. ಸೊ ರೆಸ್ಟ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.